ಆರಾಮಾಗಿ ಕ್ರೂಸಿಂಗ್ ಅಲ್ಲ, ಒಂದು 100 ಆರಾಮಾಗಿ ಕ್ರೂಸ್ ಮಾಡ್ಬೋದು ಗಾಡೀಲಿ, ಏನು ತಲೆನೋವೇ ಇಲ್ಲ. ಯಾವ್ದು ಗುರು ಬೈಕ್ ಹಿಂಗೆ ಎತ್ಕೊಂಡೋಯ್ತಾವನೆ. ಓ ಕವಾಸಾಕಿ ನೋಡಿ, ಎಲ್ಲ ಕೆಟ್ಟು ನಿಂತಿರ್ಬೇಕು ಅನ್ಸುತ್ತೆ. ಕವಾಸಾಕಿ ಎತ್ಕೊಂಡೋಯ್ತವ್ರೆ. ಯಾಕೋ ಇವತ್ತು ನಾನು ಹಾರ್ಲಿ ಡೇವಿಡ್ಸನ್ ಟೆಸ್ಟ್ ಡ್ರೈವ್ ಮಾಡೋಕೆ ಹೋಗ್ತಾ ಇರೋ ಫೀಲಲ್ಲಿ ನನಗೆ ಎಲ್ಲಿ ನೋಡೋರು ಹಾರ್ಲಿ ಡೇವಿಡ್ಸನ್ ಕಾಣಿಸ್ತಾ ಇದ್ದು ಗುರು. ಇಲ್ಲೂ ಹಾರ್ಲಿ ಡೇವಿಡ್ಸನ್. ಹೆಲೋ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಮಚ್ ಅವೈಟೆಡ್ ಕ್ರೂಸರ್ ಬೈಕು ಗುರು, ದಿ ಹಾರ್ಲಿ ಡೇವಿಡ್ಸನ್ X440T. ಗಾಡಿ ಹೆಸರೇ ಮರ್ತೋಗ್ಬಿಡೋದು ಗುರು. ಸೊ ಹಳೇದು ಬಂದ್ಬಿಟ್ಟು ಇದು ಹಾರ್ಲಿ ಡೇವಿಡ್ಸನ್ X440 ಏನಿದೆ ಅದು ಬಂದ್ಬಿಟ್ಟು ತುಂಬ ಒಂದು ವರ್ಷದ ಹಳೇದಿಂದನೂ ಇದೆ. ಬಟ್ ಇದನ್ನು ಸ್ವಲ್ಪ ರಿವ್ಯಾಂಪ್ ಮಾಡಿ 440T ಅಂತ ಬಿಟ್ಟಿದ್ದಾರೆ ಈ ಗಾಡಿನ. ಸೊ ನೋಡ್ಬೋದು, ಹ್ಯಾಂಡಲ್ ಬಾರ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಬಾರ್ ಆ್ಯಂಡ್ ಮಿರರ್ಸ್ ಎಲ್ಲ ಬೇರೆದು ಬರುತ್ತೆ. ಸೊ ಇದರಲ್ಲಿ ಲಾಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಡ್ ಮಾಡಿದ್ದಾನೆ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ರೈಡ್ ಬೈ ವೈರ್ ಬರುತ್ತೆ, 2 ರೈಡಿಂಗ್ ಮೋಡ್ ಬರುತ್ತೆ, ಒಂದು ರೈನು ಮತ್ತು ಇನ್ನೊಂದು ರೋಡ್ ಅಂತ. ಆ್ಯಂಡ್ ಆಲ್ಸೋ ಸ್ವಿಚಬಲ್ ABS ಬರುತ್ತೆ, ಸ್ವಿಚಬಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾನೆ. ಚೆನ್ನಾಗೈದು ಗುರು. ಅವರ ನೋಡ್ಬೋದು ಹೆಂಗಿದೆ ಅಂತ. $440cc ಅಂತ ನಂಬಾಕೆ ಆಯ್ತಾ ಇಲ್ಲ. ಸೊ ಇದ್ರ ಇಂಜಿನ್ ಬಂದ್ಬಿಟ್ಟು 440cc ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. ಸೊ ಪವರ್ ಬಂದ್ಬಿಟ್ಟು ಅರೌಂಡ್ 27 bhp ಪವರ್ ಕೊಟ್ಟಿದ್ದಾನೆ, ಒಂದು 38 Nm ಆಫ್ ಟಾರ್ಕ್ ಬರುತ್ತೆ. ಸೊ ಓಡಿಸೋದಕ್ಕಂತೂ ಏನು ಸಖತ್ತಾಗೈತೆ ಗುರು. ಹ್ಯಾಂಡಲ್ ಬಾರ್ ಅಂತೂ ಹೆಂಗೆ ವೈಡಾಗಿ ಕೊಟ್ಟಿದ್ದಾನಂತ ಅಂದರೆ ಸಖತ್ತಾಗೈತಿ ಇಟಾಡ್ಸೋಕ್ಕೆ. ರೋರು ಅಷ್ಟೇ ಒಂಥರ ಟಿಪಿಕಲ್ ಹಾರ್ಲಿ ರೋರು. ಪೆಟ್ರೋಲ್ ಎಂಡಿಂಗಲ್ಲಿದೆ ಅನಿಸುತ್ತೆ, ನೋಡ್ಬೋದು. ಹಾರ್ಲಿ ಡೇವಿಡ್ಸನ್ E20 ಫ್ಯೂಯಲ್ ಕಂಪ್ಲೈಂಟ್ ಇದೆ. ಸೊ 20% ಎಥನಾಲ್ ಹಾಕ್ಬೋದು. ಗಾಡಿ ಸಖತ್ತಾಗೈತೆ ಗುರು. ಸೊ ಹೊಸ ಗಾಡಿ ನೋಡಿ, ಅದು ಈಗ ತಾನೇ ಪೂಜೆ ಮಾಡಿಕೊಟ್ರೆ ಗಾಡಿ. ಸೊ ಇದರಲ್ಲಿ 4 ಕಲರ್ ಬರುತ್ತೆ, ರೆಡ್ಡು, ಬ್ಲ್ಯಾಕು, ವೈಟು ಮತ್ತು ಬ್ಲೂ ಬರುತ್ತೆ ಅನಿಸುತ್ತೆ. 4 ಕಲರ್ ಬರುತ್ತೆ ಇದರಲ್ಲಿ, ನೋಡ್ಬೋದು ನೀವು. ಮಿರರ್ಸ್ ಅಂತೂ ಒಳ್ಳೆ ಸ್ಟೋಡಿಯಾಗಿ ಸಖತ್ತಾಗಿ ಕೊಟ್ಟಿದ್ದಾನೆ. ಸೊ ಹಳೆ ಮಾಡಲ್ಗೂ ಮತ್ತು ಇದಕ್ಕೂ ಏನಂತಂದರೆ ಹಿಂದ್ಗಡೆ ಸ್ವಲ್ಪ ಟೈಲ್ ಸೆಕ್ಷನ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಓ ಏನು 80-90 ಎಲ್ಲ ಆರಾಮಾಗಿ ಹೋಗ್ಬಿಡುತ್ತಲ್ಲ ಗುರು. ಬ್ರೇಕು ಸಕ್ಕದಾಗೈತೆ. ಫ್ರಂಟು ಬ್ಯಾಕ್ 2 ಡಿಸ್ಕ್ ಬರುತ್ತೆ, ಡ್ಯುಯಲ್ ಚಾನಲ್ ABS ಬರುತ್ತೆ. ಸೊ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಅರೌಂಡ್ 170 to 175 mm ಬರುತ್ತೆ, ಹೆಚ್ಚು ಕಡಿಮೆ. ಓಕೆ, ಬೆಟರ್ ಫಾರ್ ಸ್ಟ್ರೀಟ್ ರೇಸಿಂಗ್. ಸಖತ್ ಲೈಟ್ ವೆಯ್ಟ್ ಆಗೈತೆ ಗುರು. ವೆಯ್ಟ್ ಅಂತೂ ಇದ್ರದ್ದು ಏನೊಂದು 173 175 kgs ಒಳಗಡೆನೇ ಇರೋದು. ಸೊ ಸಖತ್ತಾಗಿ ನುಗ್ಸಾಡೋದಕ್ಕಂತೂ ಒಳ್ಳೆ ಸಖತ್ತಾಗೈತೆ. ಗುಡ್ ಜಾಬ್ ಡನ್ ಬೈ ಹಾರ್ಲಿ ಅವ್ರು, ಇದನ್ನು ಬೇಕಾಗಿತ್ತು. ಸೊ ನಿಮಗೆ ಗ್ಲೋಬಲ್ ಮಾಡಲ್ಸ್ ಅಲ್ಲೆಲ್ಲ ನಿಮಗೆ ಫ್ಯಾಟ್ ಬಾಯ್ ಮತ್ತು ಡೆಸರ್ಟ್ 750cc, ಪ್ಯಾನ್ ಅಮೆರಿಕಾ, ಸೊ ಆ ಥರ ಎಲ್ಲ ಅದು ಬೇರೆ ಥರ ಡಿಸೈನ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಹೀರೋ ಮೋಟರ್ ಕಾರ್ಪ್ ಅವ್ರ ಜೊತೆ ಹಾರ್ಲಿ ಡೇವಿಡ್ಸನ್ ಅವರು ಕೊಲಾಬ್ರೇಷನ್ ಮಾಡಿಕೊಂಡು ಬಿಟ್ಟಿರುವಂಥ ಗಾಡಿ ಇದು, ಸ್ಪೆಸಿಫಿಕಲಿ ಫಾರ್ ಇಂಡಿಯನ್ ಸೆಂಟ್ರಿಕ್ಗೆ. ಸೊ ಈ ಗಾಡಿ ನಿಮಗೆ ಆಲ್ಮೋಸ್ಟ್ 3.62 to 3.65 lakhsವರೆಗೂ ಆಗುತ್ತೆ ನಿಮಗೆ ಬೆಂಗಳೂರಲ್ಲಿ. ಓ ಆರಾಮಾಗಿ ಕ್ರೂಸಿಂಗ್ ಅಲ್ಲ, ಒಂದು 100 ಆರಾಮಾಗಿ ಕ್ರೂಸ್ ಮಾಡ್ಬೋದು ಗಾಡೀಲಿ, ಏನು ತಲೆನೋವೇ ಇಲ್ಲ. ರೋರು ಎಕ್ಸಾಸ್ಟ್ದು ರೋರು ಒಳ್ಳೆ ಪಟ್ರ ಅಂತ ಸಖತ್ತಾಗಿ ಹೊಡಿತಾ ಇದೆ. ಗಾಡಿ ಒಂದು ಸತಿ ನೋಡ್ಕೊಂಬಿಡಿ ಹೆಂಗಿದೆ ಅಂತ. ಸೊ ಹಿಂದ್ಗಡೆ ಇದು ಟೈಲ್ ಸೆಕ್ಷನ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಇದೆಲ್ಲ ಮುಂಚೆದಲ್ಲ ಹೆಂಗೆ ಬರ್ತಾಯಿತ್ತಲ್ಲ ನೋಡಿ, ಹಾರ್ಲಿ ಡೇವಿಡ್ಸನ್ X440T ಎಕ್ಸಾಸ್ಟು ರೌಟಿಂಗು ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಸೊ ಗಾಡಿ ನೋಡ್ಬೋದು, ಹೊಸ ಗಾಡಿ, ಇನ್ನೂ ನೆನ್ನೆ ತಾನೇ ಪೂಜೆ ಮಾಡಿರೋದು ಹಬ್ಬಕ್ಕೆ. ಸೊ ಮುಂದ್ಗಡೆ ಇದು ಎಲ್ಲ ಲೋಗೋ ಎಲ್ಲ ಇದೆಲ್ಲ ಹೊಸದಾಗಿ ಸಕಲಾಗಿ ಕೊಟ್ಟಿದ್ದಾನೆ.
ಸೊ ಫ್ರಂಟಲ್ಲಿ ನಿಮಗೆ 18 ಇಂಚ್ ವೀಲ್ ಬರುತ್ತೆ, ಬ್ಯಾಕು ನಿಮಗೆ 17 ಇಂಚ್ ವೀಲ್ ಕೊಟ್ಟಿದ್ದಾನೆ. MRF ಜ್ಯಾಪರ್ ಹೈಕ್ ಅಂತ ಬರೋದು ಇದರಲ್ಲಿ. ಸೊ ಹಿಂದ್ಗಡೆ ಬಂದ್ಬಿಟ್ಟು 140 ಸೆಕ್ಷನ್ನು, ಸೊ ಫ್ರಂಟ್ ಬಂದ್ಬಿಟ್ಟು 100 ಸೆಕ್ಷನ್ ಬರುತ್ತೆ ಅನ್ಸುತ್ತೆ. ಸೊ ಇಂಜಿನ್ದೆಲ್ಲ ನೋಡ್ಬೋದು ಹೆಂಗಿದೆ ಅಂತ. ಎಕ್ಸಾಸ್ಟ್ ಕೇಳಿಸ್ಕೊಳ್ಳಿ ಒಂದು ಸತಿ, ಸಾಕಾಗಿದೆ. ಹಿಂದ್ಗಡೆ ಸೀಟ್ ಅಂತೂ ಒಳ್ಳೆ ಕಂಫರ್ಟಬಲ್ ಆಗಿದೆ ಗುರು. ಟ್ಯಾಂಕ್ ನಿಮ್ಗೆ ಹೇಳ್ದಂಗೆ ಅರೌಂಡ್ 13.5 ಲೀಟರ್ಸ್ ಏನೋ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ನಿಮಗೆ. ಸೊ ಆನ್ ಆನ್ ಆ್ಯಾವ್ರೇಜ್ ಅಂದ್ಕೊಂಡ್ರೆ ನಿಮ್ಗೊಂದು 25 to 30 ಮೈಲೇಜ್ ಇಟ್ಕೊಳ್ಳಿ. ಸಕ್ಕತ್ ಲೈಟ್ ವೆಯ್ಟ್ ಆಗೈತೆ ಗುರು. ವಾವ್, ಏನು ಸಾಕಾಗೈತೆ ಗೊತ್ತಾ. ಒಳ್ಳೆ ಹಾರ್ಲಿ ಡೇವಿಡ್ಸನ್ ಫೀಲೇ ಸಾಕಾಗಿ ಬರ್ತಾಯಿದ್ ಗುರು. ಹ್ಯಾಂಡು ಬಾರ್ಸ್ ಅಲ್ಲ ಬ್ರರ್ ಅಂತ ಯಾರೋ ಮಾಡೋರೆ, ಹೀರೋ ಮೋಟರ್ ಕಾರ್ಪ್ ಮತ್ತು ಹಾರ್ಲಿ ಡೇವಿಡ್ಸನ್ ಏನೋ ಸೇರಿಕೊಂಡು. ಸೊ ಡಾರ್ಲಿಂಗ್ಸ್, ನಿಮ್ಗೇನಾದ್ರು ಮಾರ್ಕೆಟಲ್ಲಿ ಒಳ್ಳೆ ಸ್ಪೋರ್ಟ್ಸ್ ಪ್ರೀಮಿಯಮ್ ಒಂಥರ ಕ್ರೂಸರ್ ಬೈಕು, ನಿಮಗೆ ಹಾರ್ಲಿ ಡೇವಿಡ್ಸನ್ ಫೀಲ್ ಇರೋ ಬೈಕ್ ಬೇಕು ಅಂತ ಅಂದರೆ ಇದು ಒಳ್ಳೆ ಆಪ್ಷನ್ ಆಗಿ ಇಟ್ಕೊಬೋದು ನೀವು. ಸೊ ಸ್ಪೋರ್ಟ್ಸ್ ಟೂರಿಂಗಿಗೆ ಬೆಸ್ಟ್ ಇದು. ಆರಾಮಾಗಿ ನೀವು ಹೈವೇಲ್ ಗಿವೆಲೆಲ್ಲ ಆಟ ಆಡ್ಕೊಂಡು ಆರಾಮಾಗಿರ್ಬೋದು. ಆಫ್ ರೋಡಿಂಗ್ ಅಂತೂ ಹೊಡೆಯೋಕೆ ಹೋಗ್ಬೇಡಿ, ಆಫ್ ರೋಡಿಂಗ್ ಮಾಡಿರೋ ಬೈಕ್ ಅಲ್ಲ ಇದು. ಸ್ಪೆಷಲಿ ಫಾರ್ ಸ್ಟ್ರೀಟು ಮತ್ತು ರೋಡ್ಸಿಗೆ ಬೆಸ್ಟ್ ಬೈಕ್ ಇದು. ಚೆನ್ನಾಗಿ ಮಾಡಿದ್ದಾನೆ. ಸೊ ಫ್ರಂಟು ನಿಮಗೆ 3.5 ಇಂಚಸ್ದು TFT ಡಿಸ್ಪ್ಲೇ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಬರುತ್ತೆ. ಸೊ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆಯೋ ಏನೋ ಗೊತ್ತಿಲ್ಲ ನನಗೆ, ಚೆಕ್ ಮಾಡಬೇಕದು. ಸೊ ನೋಡ್ಬೋದು. ಸೊ ಫ್ರಂಟು ನಿಮಗೆ ಒಂದು USB ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾನೆ. ಸೊ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿಲ್ಲ, ಬಟ್ ಫ್ರಂಟ್ ಬಂದ್ಬಿಟ್ಟು 43 mm ಅಪ್ಸೈಡ್ ಡೌನ್ 4 ಕೊಟ್ಟಿದ್ದಾನೆ. ಅದು ಬಂದ್ಬಿಟ್ಟು KYB ಇದು ಬರುತ್ತೆ. ಸೊ ಹಿಂದ್ಗಡೆ ಬಂದ್ಬಿಟ್ಟು ಡ್ಯೂಯಲ್ ಚಾರ್ಜ್ಡ್ ಶಾಕ್ಸ್ ಬರುತ್ತೆ, 2 ಶಾಕ್ಸ್ ಬರುತ್ತೆ ಹಿಂದ್ಗಡೆ. ಚೆನ್ನಾಗೈತೆ ಗುರು, ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲ ಮೆಟಲ್ ಇದು. ನೈಸ್, ಒಳ್ಳೆ ಸಖತ್ ಪ್ರೀಮಿಯಂ ಲುಕ್ ಬರ್ತಾಯಿದೆ ನನಗಂತೂ ಬೈಕು. ಎಷ್ಟು ಪ್ರೀಮಿಯಮ್ ಆಗಿದೆ ಗೊತ್ತಾ ಗಾಡಿ. ಹ್ಯಾಂಡ್ಲು ಬಾರ್ಸು ಇದು ಅಷ್ಟೇ ಸಖತ್ ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ ನಿಮಗೆ ಹಿಂದ್ಗಡೆ ಇದು ನಿಮಗೆ ಕಾಣಿಸುತ್ತಿದ್ದು. ಸೊ ಇದ್ರದ್ದು ಸರ್ವಿಸ್ ಕೇಳ್ಬೋದು ನೀವು. ಇದ್ರ ಸರ್ವಿಸು ನೀವು ಹಾರ್ಲಿ ಡೇವಿಡ್ಸನ್ ಡೀಲರ್ಸ್ ಹತ್ರನೂ ನೀವು ಸರ್ವಿಸ್ ಮಾಡಿಸ್ಬೋದು ಇದನ್ನು. ಇಲ್ಲ ಹೀರೋದು ಪ್ರೀಮಿಯಾ ಏನಿದೆ ಸರ್ವಿಸ್ ಸೆಂಟರ್ಸು ಅದರಲ್ಲೂ ಕೂಡ ಮಾಡ್ಬೋದು ನೀವು. ಎರಡರಲ್ಲೂ ಸರ್ವಿಸ್ ಮಾಡಿಕೊಡ್ತಾರೆ. ಸೊ ಏನೂ ತೊಂದರೆ ಇಲ್ಲ. ಸೊ ಇದಕ್ಕೆ ಕಾಂಪಿಟೇಷನ್ ಬಂದ್ಬಿಟ್ಟು ನಿಮಗೆ ಟ್ರಯಂಫಲ್ಲಿ ಸ್ಪೀಡ್ 440T ಇದೆ ನಿಮಗೆ. ಅದು ಬಿಟ್ಟರೆ ಸ್ಕ್ರಾಂಬ್ಲರು, ಅದು ಬಿಟ್ಟರೆ ರಾಯಲ್ ಎನ್ಫೀಲ್ಡಲ್ಲಿ ಸ್ಟ್ಯಾಂಡರ್ಡು, ಕ್ಲಾಸಿಕ್ಕು ಅವು ಯಾವುದ್ಯಾವುದೋ ಐತಲ್ಲಪ್ಪ ಆಳುಮುಳು 350cc. ಸೊ ಅದೆಲ್ಲ ಸ್ವಲ್ಪ ಕಾಂಪಿಟೇಷನ್ ಇದೆ. ಅದು ಬಿಟ್ಟರೆ ಬೇರೆ ಯಾವುದು ಕಾಂಪಿಟೇಷನ್ ಇದೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ನನ್ನ ಮಗಂತೂ ಏನು ಗುರು ಹಿಂಗೈತೆ ಗಾಡಿ ಇದು, ಸಾಕಾಗೈತೆ. ನೋಡೋಣ. ಏನು ಸಿಟಿಲಲ್ಲ ನುಗ್ಸಾಡ್ಕೊಂಡು ಹೋಗೋದಕ್ಕೆ ಸಕ್ಕತ್ತಾಗೈತೆ, ಒಳ್ಳೆ ಸ್ಪೋರ್ಟಿ ಆಗೈತೆ ಫ್ರೆಂಡ್, ಸೀರಿಯಸ್ ಆಗಿ ಟ್ರಸ್ಟ್ ಮೀ. ನೋಡಿ ಹೆಂಗೆ ಗ್ಯಾಪ್ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ನಿಂಬಲ್ ಇದೆ ಗಾಡಿ. ಸಾಕಾದ ಬಗ್ಸಾಡ್ಕೊಂಡು ಓಡಾಡಿಸ್ಬಿಡ್ಬೋದು ನೀವು ಇದನ್ನು. ಓ ಓ ಓ ಓ
ಶಿಷ್ಯ ಲೆಫ್ಟಿಗೆ ಬರ್ತಾವನ. ಸೊ ಮತ್ತೆ ಡಾರ್ಲಿಂಗ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಸೊ ಸಂಕ್ರಾಂತಿ ನೆನ್ನೆ ಮುಗಿದೋಗಿದೆ ಹಬ್ಬ ಆಲ್ರೆಡಿ. ಸೊ ಇವತ್ತು ನಾನು ಈ ಗಾಡಿದು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಹೋಯ್ತಾ ಇರ್ತಾರೆ. ಅಷ್ಟೇ ಡಾರ್ಲಿಂಗ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಲ್ ನ್ಯೂ ಹಾರ್ಲಿ ಡೇವಿಡ್ಸನ್ X440T. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ ದಿ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್. ಬಟ್ ಏನು ಗುರು, 3.68 lakhs ಕೊಟ್ಟು ಗಾಡಿ ತೊಗೊಬೋದು ಅನ್ಸುತ್ತೆ. ಏನು ಅನ್ಸುತ್ತೆ ನಿಮಗೆ? ಕಮೆಂಟ್ ಕೂಡ ಮಾಡಿ ತಿಳಿಸಿ.